ಎಲ್ಲಿದ್ಯಪ್ಪ? ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಆವತಿ ದೇವರಹಳ್ಳಿ ತಾಲೂಕು ಗ್ರಾಮಾಂತರ. ತಗೊಳಪ್ಪ, ಸೂಪರ್ ಆಗೈತೆ ಅಂತ ಅನಿಸ್ತದೆ. ಖಾರ ಕಡಿಮೆ ಅವ್ರದ್ದು, ಖಾರ ಜಾಸ್ತಿ. ನಿಂದು ರೋಸ್ಟು ಇದು ಫಸ್ಟ್ ಟೈಮ್ ಬಂದಿದ್ದೀನಿ. ನೀನು ನೋಡಿದ್ರೆ ಇಲ್ಲಿ ಫೇಮಸ್ ಆಗ್ಬಿಟ್ಟಂಗಿದೆ ಆಲ್ರೆಡಿ. ಯಾವುದು ಇಲ್ಲೇ ಗುರು ಇಲ್ಲಿ ಸ್ವಲ್ಪ ದೂರ ಇರೋಂಗಿಲ್ಲ. ಗಾಡಿಗಳು ನಿಂತ್ಕೊಳಕ್ಕಾಗಲ್ಲ. ಏನಿದೆ ಅಲ್ಲಿ 2 ಗಂಟೆ 3 ಗಂಟೆಗೆ ಇಲ್ಲಿ ಗಾಡಿಗಳು ಪಾರ್ಕಿಂಗ್ ಜಾಗ ಸಿಕ್ಕಲ್ಲ ಅಂತ ಹೇಳ್ತಾರೆ. ನಮಸ್ಕಾರ, ನಾನು ನಿಮ್ಮ ಡಿ ರೈಡರ್. ಇವತ್ತು ನಾನು ಹೊಟ್ಟಿದ್ದೀನಿ ಒಂದು ಒಳ್ಳೆ ಸ್ಪಾಟ್ನ ನಿಮಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ. ಇದಂತೂ ಒಳ್ಳೆ ಅಲ್ಟಿಮೇಟ್ ಪ್ಲೇಸ್ ಅಂತ ಹೇಳ್ಬೋದು. ವೀಕೆಂಡಲ್ಲಿ ನೀವು ಬರೋರ್ಗಂತೂ ತುಂಬಾ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಈಶಾ ಟೆಂಪಲ್ ಮತ್ತು ತಿರುಗಿ ನಂದಿ ಹಿಲ್ಸ್ ಕಡೆ ಯಾರೆಲ್ಲ ಬರ್ತಾಯಿದ್ದೀರಾ ಇವ್ರಿಗೆಲ್ಲ ಇದು ವೀಕೆಂಡಲ್ಲಿ ಒಂದು ಒಳ್ಳೆ ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಇದೇ ಆವತಿ ಲೇಕ್ ಅಂತ ಪ್ಲೇಸು. ಈ ಪ್ಲೇಸ್ನ ನೆನಪಿಟ್ಕೊಳ್ಳಿ. ಬೇಕಾದ್ರೆ ಲೊಕೇಶನ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ನೋಡ್ತಾ ಇರ್ಬೋದು. ನಾವು ಅಲ್ಲಿಗೆ ಹೋಗ್ತಾ ಇರೋದು ನಾನು ಇದೇ ಫಸ್ಟ್ ಟೈಮು. ಅಲ್ಲಿನ ಫೋಟೋಸು ನನ್ನ ತಮ್ಮ ತುಂಬ ಹೋಗ್ತಾ ಇರ್ತಾನೆ. ಅವನು ನನಗೆ ರೆಫರ್ ಮಾಡಿದ್ದಾನೆ, ಅವನು ಬರ್ತಾಯಿದ್ದಾನೆ ಅಂತ ಹೇಳಿದಾನೆ. ಅವನು ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಬನ್ನಿ, ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳು ತರ್ತಾ ಇರ್ತೀನಿ ನಿಮ್ಮ ಮುಂದೆ. ಹೊಸ ವಿಡಿಯೋಗಳ ಜೊತೆ ನಾನು ನಿಮ್ಮ ಭೇಟಿ ಆಗ್ತಾ ಇರ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಇಲ್ಲಿಂದ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಮುಂದೆ ಹೋಗೋಣ. ನೋರೇ ತಾಗ ಯಾರೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀರೋ ಅವರೆಲ್ಲ ಬೆಳಗ್ಗೆ ಸ್ವಲ್ಪ ಬೇಗ ಬಿಟ್ಟು ಮನೆ ಬಿಟ್ಟರೆ ಒಳ್ಳೆಯದು. ಆ ಜಾಗಕ್ಕೆ ನೀವೊಂದು 10 ಗಂಟೆ ಒಳಗಡೆ ರೀಚ್ ಆದರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಆ ಕಡೆ ಒಳ್ಳೆ ಸ್ಪಾಟ್ಸ ಬೇಗ ತುಂಬ ಜಾಗಗಳಿದೆ, ಅವೆಲ್ಲ ನೋಡ್ಕೊಂಡು ಆಮೇಲೆ ಬರ್ಬೋದು. ಹೆಂಗಿದ್ರು ನೀವು ನಂದಿ ಹಿಲ್ಸ್ಗೆ ಸುಮಾರು 6 ಗಂಟೆಗೆಲ್ಲ ನೋಡ್ಬೇಕಂತ ಹೋಗಿರ್ತೀರ. ರಿಟರ್ನ್ ಬರ್ಬೇಕಾದ್ರೆ ನೀವು ಒಂದು 10 ಗಂಟೆ ಒಳಗಡೆ ಇಲ್ಲಿ ರೀಚ್ ಆಗಿ ಬಂದರೂ ಕೂಡ ಒಳ್ಳೆಯದು. ಇಲ್ಲಿ ನಮ್ಮ ಮನೆಯವ್ರನ್ನ ಇಲ್ಲೊಂದು ಡ್ರಾಪ್ ಮಾಡಿ ಏನೋ ಕೆಲಸ ಇದೆ ಅಂತ ಕಳಿಸಿ ಮತ್ತು ಇಲ್ಲಿಂದ ರಿಟರ್ನ್ ನಾವು ಹೋಗೋ ಪ್ಲ್ಯಾನು. ಮತ್ತು ಮೇಡಮ್ ಅವ್ರು ರಿಟರ್ನ್ ಬರ್ತಾರೆ. ಅವ್ರನ್ನ ಮಾತಾಡ್ಕೊಂಡು ಇಲ್ಲಿ ಲೊಕೇಶನ್ ಕಳಿಸು ಅಂತ ಕೇಳಿದ್ದೀನಿ ನನ್ನ ತಮ್ಮನ್ನ. ಅವ್ರ ಹತ್ರ ಕೇಳಿ ತಿಳ್ಕೊಂಡು ನೋಡೋಣ ಏನೆಲ್ಲ ಆಗುತ್ತೆ ಅನ್ನೋದನ್ನು. ನಾನೇನೋ ಮನೆಯಿಂದ ರೆಡಿ ಆಗಿ ಬಂದುಬಿಟ್ಟಿದ್ದೀನಿ. ಆ ಪ್ಲೇಸ್ ಯಾವ ರೀತಿ ಇದೆ ಅಂತ ಕೂಡ ಗೊತ್ತಿಲ್ಲ. ನಮ್ಮನೇನೋ ಲೊಕೇಶನ್ ಕಳಿಸಿದ್ದೇನೆ. ಆ ಲೊಕೇಶನ್ ನೋಡ್ಕೊಂಡು ಹೋಗ್ಬೇಕು. ನೋಡೋಣ ಯಾವ ರೀತಿ ಇದೆ ಅಂತ ನೆಕ್ಸ್ಟು ಬರ್ತಾ ಹೇಳ್ತೀನಿ ನಿಮಗೆ. ಮುಂದೆ ವಿಡಿಯೋ ನೋಡ್ತಾ ಇರಿ. ಎಲ್ಲಿದೆಯಪ್ಪ? ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಯಾವ ರೋಡ್ ಸಿಕ್ಕೈತೆ? ಇಲ್ಲಿ ಚೌಡೇಶ್ವರಿ ಮೆಡಿಕಲ್ ಅಂತ ಇದೆ, ಮಂಜುನಾಥ ಟಿಫನ್ ಸೆಂಟರ್ ಅಂತ ಐತೆ. ಅಲ್ಲಿ ಬಿಟ್ಟು ಇನ್ನೊಂಚು 100 ಮೀಟ್ರ್ ಬಂದ್ರೆ ಕರೆಕ್ಟಾಗಿ ಲೊಕೇಶನ್ ಸ್ಟಾಪ್ ಆಗೈತೋ? ನೀವು ಕಳಿಸಿರೋ ಲೊಕೇಶನ್ ಇಲ್ಲೇ ಐತೆ ಅಂತ ತೋರಿಸ್ತೈತೆ. ಸರಿ, ನೀನು ಅಲ್ಲೇ ಕರೆಕ್ಟಾಗಿ ಇದೆಯಾ? ಹಾಂ, ಇನ್ನೊಂದು ಚೂರು ಮುಂದೆ ಬಂದ್ರೆ ರೈಟ್ 3 ಮೀಟರ್ ರೋಡ್ ಐತೆ ನೋಡು, ಹಲಸಿನ ಮರ ಪಕ್ಕದಲ್ಲಿ. ಹಲಸಿನ ಮರ? ವಿಜಯಪುರ ರೋಡಲ್ಲಿ ಹಲಸಿನ ಮರ ಪಕ್ಕದಲ್ಲಿ ಒಂದು ಕಾಂಪೌಂಡ್ ಐತೆ. ಬೆಳಗ್ಗೆ 10 ಗಂಟೆ ಒಳಗಡೆ ಬಂದರೆ ನಿಮಗೆ ಜನ ಕೂಡ ಕಾಣೋದಿಲ್ಲ. ಇಲ್ಲಿ ಸ್ವಲ್ಪ ಕಡಿಮೆ ಜನ ಇರ್ತಾರೆ. ನಿಮಗೆ ಈಸಿಯಾಗಿ ಬೋಟ್ಸ್ ಎಲ್ಲ ಸಿಕ್ಬಿಡುತ್ತೆ. 1 ಅವರ್ಗೆ ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ ಒಂದು ಬೋಟಲ್ಲಿ. 4 ಜನ ಆದರೂ ಹೋಗ್ಬೋದು. ಇಲ್ಲ ಫ್ಯಾಮ್ಲಿ ನೀವು ಚಿಕ್ಕ ಮಕ್ಕಳು ಇದ್ದಾರೆ 5-6 ಜನ ಆದರೂ ಕೂಡ ಹೋಗ್ಬೋದು. ಮಿನಿಮಮ್ ಕೆಪಾಸಿಟಿ 4 ಸೀಟ್ ಇರುತ್ತೆ. 4 ಜನಕ್ಕೆ 400 ರೂಪಾಯಿ ಆಯಿತು. ನಾವು ಬಂದಮೇಲೆ ಅಮೌಂಟ್ ಕೊಡ್ತೀವಿ ಅಂತ 10 ಹೊರಟಿದ್ದೀವಿ. 1 ಅವರ್ಗೆ 100 ರೂಪಾಯಿ ಒಬ್ಬರಿಗೆ ಅಂತ ಚಾರ್ಜ್ ಮಾಡಿದ್ದಾರೆ. ನೀವು ಬರ್ಬೇಕಾದ್ರೆ ಎಷ್ಟಿರುತ್ತೋ ಗೊತ್ತಿಲ್ಲ. ತಿಳ್ಕೊಂಡು ಕೇಳ್ಕೊಂಡು ಹತ್ತಿ. ಅಲ್ಲ, ನೀರಾಗಿ ಬಿದ್ದೋಗ್ಬಿಟ್ರೆ ಏನು ಮಾಡ್ತೀಯಾ? ಬೀಳ್ಲಿ ಬಿಡು. ಇಂಥ ಟೈಮಲ್ಲಿ ಬಿಟ್ಟರೆ ಏನಾಗುತ್ತೆ? ನೋಡಿ ಇನ್ನೊಂದ್ಸಲಿ ನೋಡೋಣ. ಕರೆಕ್ಟಾಗಿತ್ತು ನೋಡ್ರಮ್ಮ. ಕುದುರೆ ಕಡೆ ಆಗ್ತೈತೆ. ಬಾತುಕೋಳಿ ಬೋಟು.
ತುಂಬ ಈಸಿಯಾಗಿ ತಿಳ್ಕೊಂಡು ಹೋಗ್ಬೋದು. ನೀವು ಫ್ಯಾಮಿಲಿ ಸಮೇತ ಬರ್ತೀರಂದರೆ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಇದರಲ್ಲಿ ನೆಕ್ಸ್ಟ್ ಮಾತೇ ಇಲ್ಲ. ತುಂಬಾ ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ಒಳ್ಳೆ ಪ್ಲೇಸ್ ಅಂದರೆ ನಾನಂತೂ ಕಂಡಿದ್ದಿಲ್ಲ. ಇಷ್ಟು ವರ್ಷ ಆದರೂ ನಾನು ನೋಡಲೇ ಇಲ್ಲ ಈ ಪ್ಲೇಸ್ನ. ಈಸಿಯಾಗಿ ಕೈಯಲ್ಲಿರೋದೇ ನೋಡಿ ಆ ಸ್ಟೇರಿಂಗು. ನೀವು ರೈಟ್ ಸೈಡ್ ತಿರ್ಸಿದ್ರೆ ರೈಟ್ ಸೈಡು ಅಂದರೆ ಅಪೋಸಿಟ್ ಸೈಡ್ಗೆ ಹೋಗುತ್ತೆ. ಇದು ರೈಟ್ ಸೈಡ್ ಸೇರಿದ್ರೆ ಲೆಫ್ಟ್ ಸೈಡ್ ಹೋಗುತ್ತೆ. ನೀವೇನಾದರೂ ಮೀನು ತಗೊಂಡು ಮನೆಗೆ ತೊಗೊಂಡೋಗಿ ಮಾಡ್ಕೊಂಡು ತಿನ್ನಬೇಕು ಅನ್ನೋರು ಕೂಡ ಇಲ್ಲಿ ಅನುಕೂಲ ಇದೆ. ಮೀನುಗಳು ಇಲ್ಲೇ ಹಿಡಿದು ಇಲ್ಲೇ ಕೊಯ್ದು ಕ್ಲೀನ್ ಮಾಡಿ ಕೂಡ ಕೊಡ್ತಾರೆ, ಫ್ರೆಶ್ ಮೀನು. ಅಕಸ್ಮಾತ್ ಇಲ್ಲೇ ಏನಾದರೂ ನಿಯರ್ ಇದ್ದರೆ ನಿಮ್ಮದು ಇಲ್ಲೇ ತಗೊಂಬಂದು ತಗೊಂಡೋಗಿ ಮೀನು ತಿನ್ಬೋದು. ಕೊಯ್ಕೊಂಡು ಕ್ಲೀನ್ ಮಾಡಿ ಕೊಡ್ತಾರೆ. ನೀವೇನಾದರೂ ಬೇರೆ ಬೋಟ್ಗಳಲ್ಲಿ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮುಂದೆ ಹೋಗ್ತಾ ಇದೆಯಲ್ಲ ಈ ಬೋಟ್ಗಳಲ್ಲಿ ಪ್ರಯಾಣ ಮಾಡ್ಬೋದು. ಫ್ಯಾಮಿಲಿ ಸಮೇತ ಬಂದಿದ್ದರೆ ಒಬ್ಬೊಬ್ಬರಿಗೆ ಅಲ್ಲಿ ಕೂಡ ಸೇಮ್ ಚಾರ್ಜಸ್ ಇರುತ್ತೆ. ಒಬ್ಬೊಬ್ಬರಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ತುಂಬಾ ಅದ್ಭುತವಾಗಿದೆ. ಇದೇ ರೀತಿ ಕಯಾಕಿಂಗ್ ಥರ ಅದೇನೋ ಬೋಟ್ಸ್ ಬರುತ್ತಲ್ಲ ಆ ಥರ ಕೂಡ ಒಂದು ಡಿಫ್ರೆಂಟ್ ಬೋಟ್ಸ್ ಕೂಡ ಇದೆ, ನೋಡ್ಬೋದು. ಅದು ಸದ್ಯಕ್ಕೆ ನಮ್ಗೆ ಅಭ್ಯಾಸ ಇಲ್ಲ, ನಾವು ಅದರಲ್ಲಿ ಬಂದಿಲ್ಲ. ಸ್ವಲ್ಪ ಸ್ಪೀಡಾಗಿ ನಡಿಯಾ, ಸ್ಟ್ರೈಟು ಬೆಟ್ಟದ ಕಡೆಗೆ ನಮ್ಮ ಪ್ರಯಾಣ. ಹಿಂಗಿರ್ತೀರಾ, ಎಲ್ಲರೂ ಕಾಣಿಸ್ತಾ ಇದ್ದೀರಾ? ನೀರಲ್ಲಿ ಪ್ರಯಾಣ ಬೆಟ್ಟಗಳ ಮಧ್ಯೆ. ಸ್ಟ್ರೈಟ್ ವಿಡಿಯೋ ಮಾಡೋಣ, ರೀಲ್ಸ್ ವಿಡಿಯೋಗೆ. ಇವಾಗ ಕಣ್ಣಿಗೂ ಸಾರ ಮಾಡೋಣ. ಈ ಪ್ಲೇಸ್ ಬಂದರೆ ಇಷ್ಟ. ಸಿಕ್ಕದಲ್ಲಿ ಸುಮ್ಮನೆ ಇರ್ತೀಯಾ? ಆವತಿ ದೇವರಹಳ್ಳಿ ತಾಲೂಕು ಗ್ರಾಮಾಂತರ. ಬಂದ್ಬಿಟ್ರಪ್ಪ, ಇಲ್ಲಿ ಒಳ್ಳೆ ಫ್ರೆಶ್ ಮೀನು ತಿನ್ಬೋದು ನೀವು. ಮೀನು ಫ್ರೆಶ್, ಪ್ರಾನ್ಸು. ರಮೇಶ್ ಸಾಂಬಾರು, ಆಪಾಯಿಲು, ಆಮ್ಲೆಟ್. ಅಷ್ಟೆಲ್ಲ ರೆಡಿಯಾಗಿ ಫುಲ್ಲು ತಿನ್ನಿಸ್ತೀವಿ ಆಮೇಲೆ ಫ್ಯಾಮಿಲಿ ಕಾಡ್ತಾರೆ ಬರೀ ಜಾಸ್ತಿ ಖಾರ ಜಾದ ಯಾರು ಖಾರ ಕೇಳೋರು, ಯಾರೋ ಬರೀ ಮಸಾಲನೇ ಹಾಕ್ಬಾರ ಹಂಗೆ ಕೊಡು ಅಂತಾನೆ ಗೊತ್ತಾ. ನಮ್ಮ ಮೀಡಿಯಂ ಎಲ್ಲ ನಮ್ಮ ಮೀಡಿಯಂ ಎಲ್ಲ ಇದೊಚ್ಚಲ್ಲ ಇದೊಚ್ಚಲ್ಲ ಈರ ಪಗೋಚ್ಚಲ್ ಪೈಲ್ಲ ಈರ ಐಟಮ್ ಕಾಂಪ್ಲೇಟು, ಗುಲೇಬಿ, ಬಾಂಗಡ. ಹಾಂ, ಫ್ರಾನ್ಸ್ ಪ್ರಾನ್ಸ್ ಕೂಡ ಸಿಗುತ್ತಾ? ಹಾಂ, ಫ್ರಾನ್ಸು, ಸಿಲ್ವರು, ಹಾಂ, ಸ್ಕ್ವಿಡ್ಡು, ಹಾಂ, ಕ್ರ್ಯಾಬು. ಹಾಂ, ಇದೊಂದು ಆಯಿಲ್ ಯಾವಾಗ ಎಲ್ಲ ಎರಡು ಪ್ಲೇಟ್ ಹಾಕೋಣ. ಇದು ಟೇಸ್ಟ್ ಮಾಡ್ಬೋದಾ? ಓಹೋ, ಕೈಮಾ ಕೀಮಾ ಮೀನು ಎಲ್ಲ ತಿನ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು ನೀವು. ಬಾಬಾ, ಇದನ್ನೆಲ್ಲ ತಿನ್ನಬೇಕು ಅಂದರೆ ನೀವು ಈ ಜಾಗಕ್ಕೆ ಬರಬೇಕು, ಮಿಸ್ ಮಾಡದೆ ಬರಬೇಕು. ಇದು ನಂದು ಒಂದು ಒಳ್ಳೆ ವಿಡಿಯೋ ಅಂತ ಅನಿಸುತ್ತೆ ತಿನ್ನೋರಿಗೆ. ನೀವು ಟೆನ್ಷನ್ ಇಕ್ಕೊಂಬಿಡಿ, ಬರ್ತಾಯಿದ್ದೀನಿ. ಎಲ್ಲ ಕುತ್ಕೊಂಡು ತಿಂತ ಮಾತಾಡೋಣ.
ಓಹೋ ತಳಿ ಇದು ತಿಂತೀವಲ್ಲಮ್ಮ ಚಿಕನ್ ತಿಂತಾರೆ. ಅದು ಚಿಕನ್ ಅಲ್ಲ. ಹಾಕ್ಲ ನಿಂಬೆಹಣ್ಣು. ಹಾಕ ಓ ಸಾಕು 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 ಈರುಳ್ಳಿ ತಿನ್ನೋದು ಕಲ್ಬಂಡೆನೇ ಜಾಸ್ತಿ ಬಂದಿರ್ತವೆ. ಅವನು ಅದೇ ತಿನ್ನೋದು ಅನ್ಸುತ್ತೆ, ಅವನು ಅದನ್ನೇ ಹೇಳೋನೆ. ಏನು ಎರಡು ಮಿಕ್ಸೆಡ್ ಅವನೇ. ಏನು ಕಲ್ಬಣ್ಣೆನಾ? ಲಿವರೋ ಏನಾಗ ಗುಂಡಿಗೆ ಗುಂಡಿಗೆ ಅದೇ ಲಿವರು ಬರೀ ಎಕ್ಸ್ಟ್ರಾ ಬರ್ತೀವಿ ಗುಂಡಿಗೆ ಯಾರು ಎಷ್ಟು ಎಲ್ಲ ಐತಿ ಲಿವರೋ. ಇದೇ ಲಿವರು ಕಪ್ಪು ಇರೋವೆಲ್ಲ ಜವಾರು. ವೈಟ್ ಇರೋವಲ್ಲ ಹಿಂಗೆ ಆಹಾ ಮೀನು ತಿಂತಾ ತಿನ್ನಿ ಅವ್ರ ವಿಡಿಯೋ ಸಪ್ರೇಟ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಹಾಕಿ ಮಾಡ್ಕೊಡು ಅನ್ಕೊ. ಇಲ್ಲ ಯೂಟ್ಯೂಬಲ್ಲೇ ಪೂರ್ತಿ ವಿಡಿಯೋ ಕಿತ್ತಿಕ್ಕಿದ್ದೀನಿ ಸೈಡಾಗ ತಿನ್ನಪ್ಪ. ಬೇರೆ ಮಾಂಸನೂ ಐತೆ ಒಂದು ಸೈಡ್ ಕಿತ್ತಿ ಅದು ಚೆನ್ನಾಗಿರುತ್ತೆ ನೋಡು. ಇವಾಗ ಒಂದು ಬಿಡಿಸ್ತಾರದು ಬೇರೆ ಮಾಂಸ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಳು ತರ್ತಾ ಇರ್ತೀನಿ. ರಿಯಾಲಿಟಿ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ತರ್ತಾ ಇರ್ತೀನಿ. ಯಾವುದೇ ಪ್ರವಾಸಿ ತಾಣಗಳಿಗೆ ಹೋದಾಗ ಅಲ್ಲಿರೋ ಜಾಗಗಳನ್ನು ಸ್ವಚ್ಛತೆಯಾಗಿ ಕಾಪಾಡ್ಕೊಳ್ಳಿ. ನನ್ನ ರೀಲ್ಸ್ ವಿಡಿಯೋಲ್ಲಿ ಸುಮಾರು ವಿಡಿಯೋಗಳಲ್ಲಿ ಕಮೆಂಟ್ ಮಾಡ್ತಿರ್ತಾರೆ, ಪ್ರವಾಸಿಗರು ಬರ್ತಾರೆ, ಆ ಜಾಗಗಳಲ್ಲಿ ತುಂಬ ಬಾಟಲ್ಸು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಗಲೀಜು ಮಾಡಿ ಹೋಗ್ತಾರೆ ಅಂತ ಹೇಳ್ತಾರೆ. ನೀವು ಆ ರೀತಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ ಜಾಗ ಚೆನ್ನಾಗಿದೆ ಅದೇ ರೀತಿ ಇರೋಕ್ಕೆ ಬಿಡಿ.